ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಪುನೀತ್ ರಾಜ್ಕುಮಾರ್ ಅವರ ಸಮಾಧಿನ ತೋರಿಸ್ತಾ ಇದ್ದೀನಿ. ನಿಮಗೆ ಒಂದೇ ಕಡೆ ಪುನೀತ್ ರಾಜ್ಕುಮಾರ್ ಅವರ ಸಮಾಧಿ ಮತ್ತು ರಾಜ್ಕುಮಾರ್ ಅವರ ಸಮಾಧಿ ಮತ್ತು ಪಾರ್ವತಮ್ಮ ರಾಜ್ಕುಮಾರ್ ಅವರ ಸಮಾಧಿ ಮತ್ತು ಅಂಬರೀಷ್ ಅವರ ಸಮಾಧಿ, ಈ 4 ಜನರ ಸಮಾಧಿ ಒಂದೇ ಕಡೆನೇ ಇದೆ. ನೀವು ಈ ಪ್ಲೇಸ್ಗೆ ಬರಬೇಕು ಅಂದರೆ ಮೆಜೆಸ್ಟಿಕ್ಕಿಂದ ತುಂಬ ಬಸ್ಸಸ್ ಇದೆ. ರಾಜ್ಕುಮಾರ್ ಸಮಾಧಿ ಸ್ಟಾಪ್ಗೆ ತುಂಬ ಬಸ್ಸಸ್ ಹೋಗುತ್ತೆ. ರಾಜಾಜಿನಗರ, ಇಸ್ಕಾನ್, ಗೊರಗುಂಟೆಪಾಳ್ಯ ಈ ಕಡೆ ಬರೋ ಬಸ್ಸಸ್ಸಲ್ಲಿ ನೀವು ಕೇಳಿಕೊಂಡು ಬರ್ಬೋದು. ನಾವು ಹೋಗಿದ್ದು ವೀಕ್ ಡೇಸಲ್ಲಿ, ಬಟ್ ಜನ ಸುಮಾರಾಗೇ ಇದ್ದರು. ವೀಕೆಂಡಲ್ಲಾದರೆ ತುಂಬಾ ಜನ ಇರ್ತಾರೆ. ನಿಮಗೆ ಯಾವಾಗ ಅವೈಲಬಿಲಿಟಿ ಇದೆ ಆವಾಗ ಹೋಗ್ಬೋದು. ನನಗಂತೂ ಪುನೀತ್ ರಾಜ್ಕುಮಾರ್ ಸರ್ ಅವರು ಬದುಕಿದ್ದಾಗ ಮೀಟ್ ಮಾಡಬೇಕು ಅಂತ ತುಂಬಾ ಆಸೆ ಇತ್ತು. ಅನ್ಫಾರ್ಚುನೇಟಾಗಿ ಅದಾಗಲಿಲ್ಲ. ಒಂದು ಸಲ ಅವ್ರ ಮನೆ ಹತ್ರನೂ ಹೋಗಿದ್ವಿ, ಬಟ್ ಅವರು ಮೀಟ್ ಮಾಡೋಕ್ಕೆ ಸಿಗಲಿಲ್ಲ. ನೋಡಿ, ಈಗ ಲೈನಲ್ಲಿ ಇದ್ದೀವಿ ನಾವು ಸಮಾಧಿ ಹತ್ರ. ಸ್ವಲ್ಪ ಜನ ಇದ್ದಾರೆ. ಕ್ಯೂನಲ್ಲಿ ಹಿಂಗೆ ಮುಂದೆ ಹೋಗ್ತಾ ಹೋಗ್ತಾ ನಾವು ಹೋಗ್ತೀವಿ. ನೀವೆಲ್ಲ ಎಷ್ಟು ಜನ ಪುನೀತ್ ಸರ್ ಅವ್ರನ್ನ ಮೀಟ್ ಮಾಡಿದ್ದೀರಾ ಬದುಕಿರುವಾಗಲೇ? ಹೇಳಿ ನನಗೆ. ನಿಜ ಹೇಳಬೇಕು ಅಂದರೆ ತುಂಬಾ ಬೇಜಾರಾಗುತ್ತೆ. ಹತ್ರ ಹೋಗ್ತಾ ಇದ್ದಂಗೆ ಏನಪ್ಪ ಇಷ್ಟು ಬೇಗ ನಾವು ಇವ್ರ ಸಮಾಧಿ ಹತ್ರ ನೋಡೋಂಗೆ ಆಗೋಯ್ತಲ್ಲ, ಇವ್ರನ್ನ ಬದುಕಿರುವಾಗ ನಾವು ನೋಡಬೇಕಾಗಿತ್ತು ಅಂತ ಆ ಥರ ಎಲ್ಲ ಥಾಟ್ಸ್ ಎಲ್ಲ ಬರ್ತಾಯಿತ್ತು ನನಗೆ. ಏನೇ ಮಾಡೋಕ್ಕಾಗಲ್ಲ. ಬಟ್ ಅಲ್ಲಿವರೆಗೂ ಹೋದ್ಮೇಲೆ ಏನೋ ಒಂಥರ ಫೀಲಿಂಗ್ ಆಗೇ ಆಗುತ್ತೆ. ಬಟ್ ಅಲ್ಲಿ ಹೋಗಿರೋರಿಗೆ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ಯಾವ ಥರ ಫೀಲ್ ಆಗುತ್ತೆ ಅಂತ. ನೀವೆಲ್ಲ ಎಷ್ಟು ಜನ ಪುನೀತ್ ಸರ್ ಅವ್ರನ್ನ ಮೀಟ್ ಮಾಡಿದ್ದೀರಾ ಅಥವಾ ಪುನೀತ್ ಸರ್ ಅವರ ಸಮಾಧಿನ ಹೋಗಿ ನೋಡ್ಕೊಂಡು ಬಂದಿದ್ದೀರಾ ನನಗೆ ಹೇಳಿ. ಇನ್ನೊಂದು ಸ್ವಲ್ಪ ಹೊತ್ತಲ್ಲೇ ನಾವು ಸಮಾಧಿ ಮುಂದೆ ಹೋಗ್ಬೋದು. ಈಗ ಹೋಗ್ತೀವಿ. ಈಗ ನೋಡ್ಬೋದು, ನೀವು ಹತ್ತಿರ ಬಂದು ನೋಡ್ಬೋದು ನೀವೆಲ್ಲ. ಪುನೀತ್ ಸರ್ ಅವ್ರ ಫೋಟೋ ಇದೆ. ನಿಜ ಹೇಳಬೇಕು ಅಂದರೆ ಎಕ್ಸೈಟ್ಮೆಂಟ್ ಆ ಥರ ಎಲ್ಲ ಏನೂ ಇರಲಿಲ್ಲ. ತುಂಬಾ ಬೇಜಾರಾಗ್ತಾಯಿತ್ತು. ಬಟ್ ಅವ್ರನ್ನ ರಿಯಲಾಗಿ ನಾನು ಮೀಟ್ ಮಾಡಿದರೆ ಎಕ್ಸೈಟ್ಮೆಂಟ್ ಇರ್ತಿತ್ತೇನೋ. ಬಟ್ ಸಮಾಧಿ ಹತ್ರ ಹೋಗ್ತಾ ಹೋಗ್ತಾ ತುಂಬಾ ಬೇಜಾರಾಯಿತು ನನಗೆ. ನೋಡ್ಬೋದು, ಇದೇ ಸಮಾಧಿ. ಇಲ್ಲಿ ಒಂದು ರೋಸನ್ನು ಇಟ್ಟು ನಾವು ಸಮಾಧಿಗೆ ನಮಸ್ಕಾರ ಹಾಕ್ಕೊಂಡು ಮುಂದೆ ಹೋಗಬೇಕಾಗುತ್ತೆ. ತುಂಬ ಸ್ವಲ್ಪ ಹೊತ್ತು ನಿಂತ್ಕೊಂಡ್ವಿ ನಾವು ಅದ್ರ ಮುಂದೆ. ಹಾಗೇ ಅವ್ರ ಫೋಟೋನ ನೋಡಿಕೊಂಡು ಸಮಾಧಿನ ನೋಡ್ಕೊಂಡು ನಿಂತ್ಕೊಂಡ್ವಿ. ಯಾಕಂದರೆ ಎಲ್ಲರೂ ಒಂಥರ ಫೀಲ್ ಆಗಿರ್ತೀರ. ಅಪ್ಪು ಸರ್ ಹೋದ್ಮೇಲೆ ಅದು ಎಲ್ಲರಿಗೂ ಎಕ್ಸ್ಪೀರಿಯೆನ್ಸ್ ಆಗೇ ಇದೆ. ಏನು ಮಾಡೋಕ್ಕಾಗಲ್ಲ. ಇದು ಪಾರ್ವತಮ್ಮ ರಾಜ್ಕುಮಾರ್ ಅವರ ಸಮಾಧಿ. ಬಟ್ ಇದೆಲ್ಲ ಪಕ್ಕನೇ ಇದೆ ನಿಮಗೆ. ಫಸ್ಟು ಪುನೀತ್ ಅವ್ರ ಸಮಾಧಿ ನೋಡಿಕೊಂಡು ಆಮೇಲೆ ಪಾರ್ವತಮ್ಮ ರಾಜ್ಕುಮಾರ್ ಅವರ ಸಮಾಧಿ ನೋಡಿಕೊಂಡು ನೆಕ್ಸ್ಟು ನಾವು ರಾಜ್ಕುಮಾರ್ ಅವರ ಸಮಾಧಿನ ನೋಡ್ಬೋದು. ನೋಡಿ, ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಇದೇ ರಾಜ್ಕುಮಾರ್ ಅವರ ಸಮಾಧಿ. ನಾನು ಹತ್ರನೂ ಹೋಗಿ ವಿಡಿಯೋ ಶೂಟ್ ಮಾಡಿದ್ದೀನಿ. ಬಟ್ ಈ ಬ್ಯಾರಿಯರ್ಸ್ ಹಾಕಿದಾರಲ್ವ, ಅಷ್ಟೇ ಹೋಗೋಕ್ಕೆ ಬಿಡೋದು, ಒಳಗಡೆ ಬಿಡೋಲ್ಲ. ನೋಡಿ, ಇದೇ ರಾಜ್ಕುಮಾರ್ ಅವರ ಸಮಾಧಿ. ಪೀಸ್ಫುಲ್ಲಾಗಿದೆ. ಬಟ್ ರಾಜ್ಕುಮಾರ್ ಅವರ ಸಮಾಧಿ ಮುಂದೆನೇ ಅವರ ಆ್ಯಕ್ಟ್ ಮಾಡಿರುವಂತಹ ಅಷ್ಟು ಚಿತ್ರಗಳಾದ ಕ್ಯಾರೆಕ್ಟರ್ಸ್ನ ಮೆನ್ಷನ್ ಮಾಡಿದ್ದಾರೆ. ಅದರ ಕೆಳಗಡೆ ಆ ಸಿನಿಮಾಗಳ ಹೆಸರನ್ನು ಹಾಕಿದ್ದಾರೆ. ಇದಂತೂ ತುಂಬಾ ಯುನೀಕ್ ಐಡಿಯಾ, ತುಂಬಾ ಯುನೀಕ್ ಆಗಿದೆ. ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ. ಬಟ್ ಅವರ ಆ್ಯಕ್ಟ್ ಮಾಡಿರೋ ಅಷ್ಟು ಸಿನಿಮಾ ನಾವು ನೋಡಿರ್ತೀವೋ ಇಲ್ವೋ, ಆದರೂ ಅವರ ಜನನ ಮರಣ ಅದೆಲ್ಲ ಹಾಕಿದ್ದಾರೆ. ನೋಡ್ಬೋದು, ಇದು ಆಚೆಯಿಂದ ಹಿಂಗೆ ಕಾಣಿಸುತ್ತೆ. ಇದು ಅಂಬರೀಷ್ ಅವರ ಸಮಾಧಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.